ಸರ್ ನಮಸ್ತೆ. ಹಾಂ ಸರ್. ಯಾವ ಊರು ತಮ್ಮದು? ಸರ್ ನಮ್ಮದು ಗುಬ್ಬಿ ತಾಲೂಕು ಬೆಳಗಾವಿ. ಗುಬ್ಬಿ ಅಲ್ಲ? ಹಾಂ ಸರ್. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯ್ತು ಬಂದೋಗಿ? ಸರ್ ಒಂದು ತಿಂಗಳಾಯ್ತು. ಏನು ತೊಂದರೆ ಬಂದಿದ್ರಿ? ಸರ್ ಅದೇ ಅಜೀರ್ಣ, ಎದೆ ಉರಿ, ಕತ್ ನೋವು, ಕೈ ನೋವು, ಆಮೇಲೆ ಊಟ ಸೇರ್ತಾ ಇರಲಿಲ್ಲ, ವೀಕ್ ಆಗಿದ್ರಿ, ಸುಸ್ತು, ಹೌದಾ? ಗಾಬರಿ ಹಾಂ ಸರ್. ಇದೆಲ್ಲ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ರಿ? ಸರ್ ಅಲ್ಲೇ 5-6 ವರ್ಷದಿಂದ ಆಯ್ತು. ಎಲ್ಲ ಕಡೆ ತೋರಿಸಿ ಆಗಿತ್ತಾ? ಹಾಂ, ಎಲ್ಲ ಕಡೆ ತೋರಿಸಿದ್ವಿ. ಪ್ರಯೋಜನ ಆಗಿತ್ತಾ ಅಲ್ಲಿ? ಏನಿಲ್ಲ ಸರ್. ನಮ್ಮಲ್ಲಿ ಮೆಡಿಸಿನ್ ಈಗ 1 ತಿಂಗಳು ಆದಮೇಲೆ ಹೇಗಿದೆ ನಿಮಗೆ ಸ್ಥಿತಿ? ಈಗ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ? 40%. 40%. ಊಟ ಚೆನ್ನಾಗಿ ಮಾಡ್ತಾ ಇದ್ದೀರಿ? ಹ್ಞೂ ಸರ್, ಊಟ ಎಲ್ಲ ಈಗ ದಪ್ಪ ಆಗಿದ್ದೀರಲ್ವಾ ಮುಂಚೆ ಕಂಪೇರ್ ಮಾಡಿದರೆ? ಹ್ಞೂ ಸರ್. ಕಲರ್ ಬಂದಿದ್ದೀರಾ? ಹ್ಞೂ ಸರ್. ಈಗ ಬೇರೆ ಸುಸ್ತು ಅದೆಲ್ಲ ಏನಿಲ್ಲ, ಆಕ್ಟಿವ್ ಆಗಿದ್ದೀರಾ. ಹಾಗಾಗಿ ಇನ್ನೊಂದ್ಸರಿ ತೋರ್ಸಕ್ ಬಂದಿದ್ದೀರಾ. ಇನ್ನೊಂದ್ಸತಿ ತೋರಿಸು. ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್. ನಿಜ ಹೇಳ್ತಿದ್ರಿ? ನಿಜ ಹೇಳ್ತೀವಿ ಸರ್. ಡಾಕ್ಟರ್ ಲಂಚ ಕೊಟ್ಟು ಹಿಡಿಸ್ತಾ ಇದ್ದಾರಾ? ಇಲ್ಲ ಸರ್, ಏನಿಲ್ಲ. 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 ನಿಜ ಅಲ್ಲ ಸರ್? ನಿಜ ಸರ್. ಅವ್ರು ಹೇಳ್ತಿರೋದು ಸತ್ಯ. ಮುಂಚೆಗಿಂತ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಗೊತ್ತಾಗ್ತದೆ, ಹೌದಲ್ಲ? ಇಂಪ್ರೂವ್ಮೆಂಟ್ ಇದೆ. ನಾವೇ ವೇಟ್ ನೋಡಿದ್ವಲ್ಲ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಕೆಜಿ ಆಗಿರ್ಬೋದು ಅಂದಾಜು? ಒಂದು ಕೆಜಿ ಜಾಸ್ತಿ ಆಗಿದೆ. 1 ಕೆಜಿ. 62 ಇದೆ, 63 ಬಂದಿದೆ. 63. ಓಕೆ. ಒಟ್ಟು ಎನರ್ಜೆಟಿಕ್ ಫೀಲ್ ಮಾಡ್ತಾ ಇದ್ದೀರಿ? ಹೌದು ಸರ್. ಓಕೆ.